ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 344, ಆಗಸ್ಟ್ 31, 2020. ಸುದ್ದಿ ಸಂಶೋಧನೆ. ಕತ್ತಿ ಕೊಂಕಿಸುವ ಕೂದಲು. ನಮ್ಮ ಒಬ್ಬ ಗೆಳೆಯ ಇದ್ದರು. ಏನೇ ಹೇಳಿದರೂ ನನ್ನ ಒಂದು ಕೂದಲನ್ನು ಯಾರಿಗೂ ಕೊಂಕಿಸಲು ಆಗಲ್ಲ ಎಂದು ಜಂಭದಿಂದ ಹೇಳುತ್ತಿದ್ದರು. ನೀಟಾಗಿ ಶೇವ್ ಮಾಡಿಕೊಂಡ ಫಳಫಳ ಹೊಳೆಯುವ ಮುಖಾರವಿಂದದಲ್ಲಿ ಯಾವಾಗಲೂ ಒಂದು ಅಹಂ ಇರುತ್ತಿತ್ತು ಎನ್ನಬಹುದು. ಅಂತಹ ಜಂಭದವರ ಕೂದಲನ್ನು, ಜಂಭವನ್ನು ಕೊಂಕಿಸುತ್ತಿದ್ದದ್ದು ಒಂದು ರೇಜರು. ಪಾಪ, ತಮ್ಮ ಮುಖವನ್ನು ನಯವಾಗಿ ಇಟ್ಟುಕೊಳ್ಳಬೇಕು ಎಂಬ ಉಮೇದಿ ಇದ್ದಿದ್ದ ಅವರಿಗೆ ನಿತ್ಯವೂ ಒಂದು ರೇಜರ್ ಬೇಕಾಗುತ್ತಿತ್ತು. ಒಂದೇ ದಿನಕ್ಕೆ ರೇಜರ್ ಮೊಂಡಾಗುತ್ತಿತ್ತು. ಇವರ ಜಂಭವನ್ನು ಹೀಗೆ ಕೊಂಕಿಸುತ್ತಿದ್ದ ರೇಜರನ್ನು ಹಾಗೆ ಮಾಡಿದ್ದು ಅವರ ಕೂದಲೇ ಎನ್ನುವುದು ಪಾಪ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಇತ್ತೀಚೆಗೆ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಸುದ್ದಿಯನ್ನು ಓದಿದರೆ ಬಹುಶಃ ಇವರಿಗೆ ಖಂಡಿತ ಖುಷಿಯಾಗುತ್ತಿತ್ತು. ಕೂದಲನ್ನು ಯಾರಾದರೂ ಕೊಂಕಿಸುವುದು ಇರಲಿ, ಆ ಕೂದಲೇ ಅತಿ ಗಟ್ಟಿಯಾದ ಹರಿತವಾದ ಚಾಕುವನ್ನು ಮೊಂಡಾಗಿಸುತ್ತದೆ ಎಂದು ಅಮೆರಿಕದ ಮಸ್ಯಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯ ವಸ್ತು ವಿಜ್ಞಾನಿ ಸೀಮಾಲ್ ಸೆಮ್ ಟಾಸನ್ ಮತ್ತು ಸಂಗಡಿಗರು ಈ ಸಂಶೋಧನೆ ಮಾಡಿದ್ದಾರೆ. ಅತ್ಯಂತ ನಯವಾದ ಮೃದುವಾದ ಕೂದಲು ಅತಿ ಗಟ್ಟಿಯಾದ ಹರಿತವಾದ ಉಕ್ಕನ್ನು ಮೊಂಡಾಗಿಸುತ್ತದೆ ಎನ್ನುವುದೇ ವಿಚಿತ್ರ. ಕೂದಲು ಬಲು ಮೃದುವಾದ ವಸ್ತು, ಆದರೆ ನಿತ್ಯ ಗಡ್ಡವನ್ನು ಹೆರೆದುಕೊಳ್ಳುವವರಿಗೆ ಅದೆಷ್ಟು ಗಟ್ಟಿ ಎನ್ನುವುದು ಚೆನ್ನಾಗಿ ಗೊತ್ತಿರುತ್ತದೆ. ಬಹಳ ಹಿಂದೆ ಗಡ್ಡವನ್ನು ಹೆರೆಯಲು ಕ್ಷೌರಿಕರು ಬಳಸುತ್ತಿದ್ದ ಚಾಕುವನ್ನು ಆಗಾಗ್ಗೆ ಹರಿತಗೊಳಿಸಬೇಕಾಗುತ್ತಿತ್ತು. ಅನಂತರ ಉಕ್ಕಿನ ಬ್ಲೇಡ್ಗಳು, ಶೇವರ್ಗಳು ಬಂದವು. 3-4 ದಿನಗಳಾದ ಮೇಲೆ ಆ ಬ್ಲೇಡು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲವೆಂದು ಬಿಸಾಡುತ್ತಿದ್ದರು. ನಾವೆಲ್ಲ ಚಿಕ್ಕವರಿದ್ದಾಗ ಹೀಗೆ ಬಿಸಾಡಿದ ಬ್ಲೇಡುಗಳಿಗಾಗಿ ಕಾಯುತ್ತಿದ್ದೆವು. ಅದು ನಮ್ಮ ಪೆನ್ಸಿಲ್ಗಳನ್ನು ಹೆರೆಯಲು, ಪೆನ್ಸಿಲ್ನ ಮೊಳೆ ಹರಿತಗೊಳಿಸಲು ಅಥವಾ ಬಿದಿರಿನ ಕಡ್ಡಿಗಳನ್ನು ಹೆರೆದು ಬಿಲ್ಲು ಬಾಣಗಳನ್ನು ಮಾಡಲು ನೆರವಾಗುತ್ತಿದ್ದವು. ಕೂದಲನ್ನು ಕತ್ತರಿಸಲು ಅಯೋಗ್ಯವೆನಿಸಿದ ಬ್ಲೇಡು ಹೀಗೆ ಬಳಕೆಯಾಗುತ್ತಿತ್ತು. ಈಗ ಕಾಲ ಬದಲಾಗಿದೆ. ಬ್ಲೇಡುಗಳ ಬದಲಿಗೆ ಬಿಸಾಡಬಹುದಾದ ರೇಜರ್ಗಳು ಬಂದಿವೆ. 1-2 ಪುಟ್ಟ ಉಕ್ಕಿನ ಬ್ಲೇಡುಗಳನ್ನು ಹೊಂದಿಸಿ ತಯಾರಿಸಿದ ಇವನ್ನು 1-2 ಬಾರಿ ಬಳಸಿದ ನಂತರ ಬಿಸಾಡುವುದು ರೂಢಿಯಾಗಿ ಬಿಟ್ಟಿದೆ. ರೇಜರ್ ತಯಾರಿಸುವ ಕಂಪನಿಗಳು ಹೆಚ್ಚೆಚ್ಚು ರೇಜರ್ಗಳು ಬಳಕೆಯಾಗಲಿ ಎನ್ನುವ ವ್ಯಾಪಾರಿ ತಂತ್ರದಿಂದ ಹೀಗೆ ಮಾಡಿವೆ ಎಂದರೂ ವಾಸ್ತವದಲ್ಲಿ ಈ ಉಕ್ಕಿನ ಬ್ಲೇಡುಗಳು ಕೂದಲಿನ ಹೊಡೆತವನ್ನು ತಡೆಯಲಾರವು ಎನ್ನುತ್ತಾರೆ ಟಾಸನ್ ಮತ್ತು ಸಂಗಡಿಗರು. ಉಕ್ಕನ್ನು ಮೊಂಡಾಗಿಸುವಷ್ಟು ಗಟ್ಟಿಯಾದದ್ದು, ಒರಟಾದದ್ದು ಕೂದಲಿನಲ್ಲೇನಿದೆ ಎನ್ನುವುದೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟ ಟಾಸನ್ ತಂಡ ಹಲವು ವಿಸ್ಮಯಕಾರಿ ಅಂಶಗಳನ್ನು ಹೊರಚೆಲ್ಲಿದೆ. ಈ ತಂಡ ಏನು ಮಾಡಿದೆ ಎನ್ನುವುದಕ್ಕೂ ಮೊದಲು ಕೂದಲಿನ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಕೂದಲು ಬಲು ತೆಳುವಾದ ಎಳೆ, ಆದರೆ ಹತ್ತಿಯ ದಾರದ ಹಾಗೆ ಇದು ಒಂದೇ ವಸ್ತುವಿನ ಎಳೆಯಲ್ಲ. ಇದರಲ್ಲಿ ಹಲವು ವಸ್ತುಗಳು ಕೂಡಿಕೊಂಡಿರುತ್ತವೆ. ಒಳಗೆ ಒಂದು ಪ್ರೋಟೀನಿನ ಎಳೆಯೂ ಇರುತ್ತದೆ. ಅದರ ಮೇಲೆ ಕಿರಾಟಿನ್ ಎನ್ನುವ ಮತ್ತೊಂದು ಪ್ರೋಟೀನಿನ ಹೊದಿಕೆಯೂ ಇರುತ್ತದೆ. ಈ ಕಿರಾಟಿನ್ ಬಲು ಗಟ್ಟಿಯಾದ ವಸ್ತು. ನಮ್ಮ ಉಗುರು, ಕೂದಲು, ಹಕ್ಕಿಗಳ ಗರಿಗಳು, ರಾಸುಗಳ ಗೊರಸುಗಳೆಲ್ಲವೂ ಇದೇ ವಸ್ತುವಿನಿಂದ ಮಾಡಿದಂಥವು. ಹುಲಿಯ ಉಗುರು ಅಷ್ಟೇ. ಆದರೆ ಕೂದಲಿನಲ್ಲಿ ಇವುಗಳ ಲೇಪ ಬಲು ತೆಳುವಾಗಿರುವುದರಿಂದ ಅಷ್ಟೊಂದು ಗಟ್ಟಿ ಎನಿಸುವುದಿಲ್ಲ. ಕೂದಲಿನ ಗಾತ್ರವೂ ಅಷ್ಟೇ ಬಲು ಸೂಕ್ಷ್ಮ. ಒಂದು ಕೂದಲಿನ ಎಳೆ ಸುಮಾರು 80ರಿಂದ 200 ನ್ಯಾನೋಮೀಟರ್ ದಪ್ಪವಿರಬಹುದು ಅಷ್ಟೇ. ಅಂದರೆ ಇಂತಹ ಕೂದಲಿನ 80 ಇಲ್ಲವೇ 200 ಎಳೆಗಳನ್ನು ಒಟ್ಟಾಗಿಸಿ ನುಲಿದ ನೂಲು 1 ಮಿಲಿಮೀಟರ್ ದಪ್ಪ ಇರಬಹುದು ಅಷ್ಟೇ. ಇಷ್ಟು ಸೂಕ್ಷ್ಮ ಈ ರೋಮ. ಆದರೆ ಅದರ ದಪ್ಪ ಎಲ್ಲೆಡೆಯೂ ಒಂದೇ ತೆರನಾಗಿರುವುದಿಲ್ಲ. ಬುಡದಲ್ಲಿ ತುಸು ಹೆಚ್ಚು, ತುದಿಯಲ್ಲಿ ಬಲು ಚೂಪು. ಜೊತೆಗೆ ಅದರಲ್ಲಿರುವ ವಿವಿಧ ಪದರಗಳು ಕೂಡ ವಿಭಿನ್ನ. ಹೊರಗಿನ ಕೆರಾಟಿನ್ ಪದರ ಸೂರಿನ ಮೇಲೆ ಹೆಂಚು ಹೊದಿಸಿದ ಹಾಗೆ ಬಲು ಗಟ್ಟಿಯಾದ ಕೆರಾಟಿನ್ ಹುರುಪೆಗಳ ಜೋಡಣೆಯಾಗಿರುತ್ತದೆ. ಇದರೊಳಗೆ ಕೂದಲಿನ ಉದ್ದಕ್ಕೂ ಮೃದುವಾದ ಪ್ರೋಟೀನ್ ಎಳೆಗಳೂ ಇರುತ್ತವೆ. ಅವುಗಳೊಳಗೆ ಇನ್ನೂ ಮೃದುವಾದ ಅಂಶವಿದೆ. ಕೂದಲಿನ ಒರಟುತನಕ್ಕೂ ಗಟ್ಟಿಗೂ ಹೊರಗಿನ ಪದರವೇ ಕಾರಣ. ಇದಷ್ಟೇ ಅಲ್ಲ, ಈ ಪದರದ ರಾಸಾಯನಿಕ ಗುಣವು ಕೂದಲೆಷ್ಟು ಮೃದು ಎನ್ನುವುದನ್ನು ನಿರ್ಧರಿಸುತ್ತದೆ. ವಿಶಿಷ್ಟ ಜೋಡಣೆ ಇರುವ ಕೆರಾಟಿನ್ನಿಂದಾಗಿ ಕೂದಲು ಜಲಾಕರ್ಷಕವಾಗುತ್ತದೆ. ಅಂದರೆ ಬೆಲ್ಲ ಗಾಳಿಯಲ್ಲಿರುವ ನೀರನ್ನು ಹೀರಿಕೊಂಡು ತೇವವಾಗುವಂತೆ ಕೂದಲು ಗಾಳಿಯಲ್ಲಿರುವ ನೀರನ್ನು ಹೀರಿಕೊಳ್ಳಬಹುದು. ಹೀಗೆ ನೀರನ್ನು ಹೀರಿಕೊಂಡಾಗ ಅದು ಮೆದುವಾಗುತ್ತದೆ. ಇದೇ ಕಾರಣಕ್ಕೆ ಕ್ಷೌರ ಮಾಡುವಾಗ ಕತ್ತಿ ಹರಿತವಾಗಿರುವುದರ ಜೊತೆಗೆ ನೀರೂ ಬೇಕು.
ಆ ನೀರು ಇನ್ನಷ್ಟು ಚೆನ್ನಾಗಿ ಹತ್ತಿಕೊಳ್ಳಲಿ ಎಂದು ಸಾಬೂನು ಹಚ್ಚುತ್ತಾರೆ. ಅದು ಇನ್ನೂ ಚೆನ್ನಾಗಿ ಕೂಡಿಕೊಳ್ಳಲಿ ಎಂದು ನೀರನ್ನು ತುಸು ಬಿಸಿ ಮಾಡುತ್ತಾರೆ. ಬಿಸಿ ನೀರನ್ನು ಕೂದಲು ಹೆಚ್ಚು ಹೀರಿಕೊಳ್ಳುತ್ತದೆ. ಹೀಗೆ ಮೃದುವಾದ ಕೂದಲನ್ನು ಕತ್ತರಿಸುವುದು ಸುಲಭವೇನೋ ಸರಿ, ಆದರೆ ಅದು ಗಟ್ಟಿಯೇ. ಕತ್ತಿಗಳ ವಿಷಯಕ್ಕೆ ಬಂದರೆ ಇದು ಬಲು ಗಟ್ಟಿಯೇ. ಇದುವರೆಗೂ ಕೂದಲಿನ ಈ ಕೆರಾಟಿನ್ ಇಷ್ಟು ಗಟ್ಟಿಯಾಗಿರುವುದರಿಂದಲೇ ರೇಸರ್ ಬಲು ಬೇಗನೆ ಮೊಂಡಾಗುತ್ತಿರಬೇಕು ಎನ್ನುವ ನಂಬಿಕೆ ಇತ್ತು. ಏಕೆಂದರೆ ಮನೆಯಲ್ಲಿ ತರಕಾರಿ ಕತ್ತರಿಸುವ ಚಾಕು, ಬೆಣ್ಣೆಯನ್ನು ಕತ್ತರಿಸುವ ಚಾಕು ಕಾಲ ಕಳೆದಂತೆಲ್ಲ ಮೊಂಡಾಗುತ್ತವಷ್ಟೇ. ಇದಕ್ಕೆ ಕಾರಣ ಅವುಗಳ ಮೊನಚು ತುದಿಯಲ್ಲಿ ಕಚ್ಚುಗಳಾಗುವುದರಿಂದ ಅದು ಮೊಂಡಾಗುತ್ತದೆ. ರೇಸರಿನ ಬ್ಲೇಡುಗಳು ಇದೇ ಕಾರಣಕ್ಕೆ ಮೊಂಡಾಗುತ್ತಿರಬಹುದು ಎನ್ನುವ ಊಹೆ ಇತ್ತು. ಹಾಗಲ್ಲವಂತೆ. ರೇಸರಿನ ಬ್ಲೇಡುಗಳು ಮೊಂಡಾಗಲು ಕೂದಲಿನ ರಚನೆಗಿಂತಲೂ ಅದರ ಉದ್ದ, ಅದನ್ನು ಕತ್ತರಿಸುವ ಕೋನಗಳು ಬಲು ಮುಖ್ಯ ಎಂದು ಟಾಸನ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಕತ್ತಿ ಹರಿಯುವುದಕ್ಕೂ ಕೋನಕ್ಕೂ ಏನು ಸಂಬಂಧ ಎನ್ನಬೇಡಿ. ಏಕೆಂದರೆ ಕತ್ತಿ ಮೊನಚಾಗಿರುವುದು ಎಂದರೆ ಅದರ ತುದಿ ಒಂದು ಕೋನದಲ್ಲಿ ಬಾಗಿಕೊಂಡಿದೆ ಎಂಬುದನ್ನು ಇನ್ನೊಂದು ರೀತಿಯಲ್ಲಿ ಹೇಳಿದಂತೆ. ಕತ್ತರಿಸುವುದು ಎಂದರೆ ತರಕಾರಿಯದ್ದೋ ಕೂದಲಿನದ್ದೋ ಒಂದು ನಿರ್ದಿಷ್ಟ ಭಾಗದಲ್ಲಿ ಅತಿ ಹೆಚ್ಚು ಬಲವನ್ನು ಹಾಕುವುದು ಎಂದರ್ಥ. ಹೀಗೆ ಬಲವನ್ನು ಹಾಕಿದಾಗ ಅಲ್ಲಿರುವ ಎಳೆಗಳು ಕತ್ತರಿಸಿ ತುಂಡಾಗಬೇಕು. ಟೊಮ್ಯಾಟೊ ಕತ್ತರಿಸುವಾಗ ಚಾಕು ಎಷ್ಟೇ ಹರಿತವಾಗಿದ್ದರೂ ಅದು ಅಡ್ಡಲಾಗಿ ಕತ್ತರಿಸಲು ತುಸು ಕಷ್ಟಪಡುವುದನ್ನು ನೀವು ಗಮನಿಸಿರಬಹುದು. ನಿಂಬೆಹಣ್ಣನ್ನು ಯಾರೂ ಉದ್ದುದ್ದ ಕೊಯ್ಯುವುದಿಲ್ಲ. ಕೊಯ್ಯಬಾರದು ಅಂತಲ್ಲ, ಆದರೆ ಅದು ತುಸು ಕಷ್ಟದ ವಿಷಯ. ಏಕೆಂದರೆ ನಿಂಬೆಯ ಸಿಪ್ಪೆಯಲ್ಲಿಯ ನಾರುಗಳು ಚಾಚಿಕೊಂಡಿರುವ ದಿಕ್ಕು ಅದನ್ನು ಎಷ್ಟು ಸುಲಭವಾಗಿ ಕತ್ತರಿಸಬಹುದು ಎನ್ನುವುದನ್ನು ನಿರ್ಧರಿಸುತ್ತವೆ. ಹೀಗಾಗಿ ತರಕಾರಿಗಳನ್ನು ಒಂದು ಬದಿಯಿಂದ ಕತ್ತರಿಸಿದಷ್ಟು ಸುಲಭವಾಗಿ ಅದಕ್ಕೆ ಲಂಬವಾಗಿರುವ ದಿಕ್ಕಿನಲ್ಲಿ ಕತ್ತರಿಸಲಾಗುವುದಿಲ್ಲ. ಕೂದಲು ಅಷ್ಟೇ. ರೇಸರ್ಗಳು ಕೂದಲನ್ನು ಹೆರೆಯುವಾಗ ಅದರ ಮೊನಚು ತುದಿ ಕೂದಲಿನ ಜೊತೆಗೆ ಒಂದು ಕೋನವನ್ನುಂಟು ಮಾಡುತ್ತದೆ. ಹೀಗಾಗಿ ನಾವು ಹಾಕುವ ಬಲವೆಲ್ಲವೂ ಆ ಮೊನಚು ತುದಿಗೆ ವರ್ಗಾವಣೆ ಆಗುತ್ತದೆ. ಕೂದಲಿನ ಕೆರಾಟಿನ್ ಎಳೆಗಳನ್ನು ಕತ್ತರಿಸಲು ಬೇಕಾದಷ್ಟು ಬಲ ಇದ್ದರಷ್ಟೇ ಕೂದಲು ಕತ್ತರಿಸುತ್ತದೆ. ಇಲ್ಲದಿದ್ದರೆ ಕೂದಲು ಬಾಗಿಕೊಂಡು ಕತ್ತಿ ಅದರ ಮೇಲೆ ಜಾರಿ ಹೋಗುತ್ತದೆ. ಈ ಕ್ರಿಯೆಯೇ ರೇಸರಿನ ಬ್ಲೇಡು ಮೊಂಡಾಗಲು ಕಾರಣವಂತೆ. ಸಾಮಾನ್ಯವಾಗಿ ಬ್ಲೇಡಿನ ಮೊನಚು ತುದಿ ಎಂದರೆ ಇನ್ನೇನಲ್ಲ, ಅದರ ಎರಡೂ ಬದಿಯನ್ನು ಒಂದು ಕೋನದಲ್ಲಿ ಉಜ್ಜಿ ತುದಿಯಲ್ಲಿ ಬಲು ಸಣ್ಣದಾಗಿರುತ್ತದೆ. ಈ ತುದಿ ಎಷ್ಟು ಸಣ್ಣ ಎನ್ನುವುದು ಅದರ ಮೊನಚನ್ನು, ಅದು ಎಷ್ಟು ಹರಿತ ಎನ್ನುವುದನ್ನು ಈ ಮೊನಚನ್ನುಂಟು ಮಾಡುವ ಕೋನಗಳೂ ನಿರ್ಧರಿಸುತ್ತವೆ ಎನ್ನಬಹುದು. ರೇಸರ್ ಬ್ಲೇಡುಗಳ ಮೊನಚು ತುದಿಗಳನ್ನು 17 ಡಿಗ್ರಿ ಕೋನದಲ್ಲಿ ಇರುವಂತೆ ಮಾಡಿರುತ್ತಾರೆ. ಇದರಿಂದಾಗಿ ಇದು ಸುಲಭವಾಗಿ ಮುಖದ ಚರ್ಮದ ಮೇಲೆ ಸರಿದರೂ ಕೇವಲ ಕೂದಲನ್ನಷ್ಟೇ ಹರಿಯುತ್ತದೆ. ಒಂದು ವೇಳೆ ಕೈ ಅಲ್ಲಾಡಿ ರೇಸರ್ನ ಕೋನ ಬದಲಾದರೆ ಚರ್ಮವೂ ಹರಿಯಬಲ್ಲದು. ಕೂದಲನ್ನು ಸರಿಯಾಗಿ ಹರಿಯಬೇಕಾದರೆ ಬ್ಲೇಡಿನ ಮೊನಚು ತುದಿ ಕೂದಲಿನ ಮೇಲ್ಮೈಯನ್ನು ಲಂಬವಾಗಿ, ಅಂದರೆ 90 ಡಿಗ್ರಿ ಕೋನದಲ್ಲಿ ತಾಕಬೇಕು. ಮೊನಚು ತುದಿ ಹಾಗೂ ಕೂದಲು ಬಾಗಿರುವ ಸ್ಥಿತಿ ಈ ಕೋನವನ್ನು ನಿರ್ಧರಿಸುತ್ತದೆ. ಕೂದಲು ಹೆಚ್ಚು ಬಾಗಿದಷ್ಟು ಕೋನ ಬದಲಾಗಬಹುದು. ಇದರಿಂದಾಗಿ ಹೆಚ್ಚು ಬಲ ಬೇಕಾಗುತ್ತದೆ. ಹಾಗೆಯೇ ಅತಿ ಸೂಕ್ಷ್ಮವಾಗಿರುವ ಬ್ಲೇಡಿನ ಮೊನೆಯನ್ನು ಮುರಿಯುತ್ತದೆ. ಬ್ಲೇಡು ಹೀಗೆ ಮುರಿಯದಿರಲಿ ಎಂದು ಅದನ್ನು ವಿಶೇಷವಾಗಿ ಉಕ್ಕು ಮತ್ತು ಕಾರ್ಬನ್ ಅನ್ನು ಬೆರೆಸಿ ತಯಾರಿಸಿರುತ್ತಾರೆ. ಕಾರ್ಬನ್ ಕಣಗಳು ಉಕ್ಕಿನ ನಡುವೆ ಅಲ್ಲಲ್ಲಿ ಬೆರೆತು ಇನ್ನಷ್ಟು ಗಟ್ಟಿಯಾಗಿಸಿರುತ್ತವೆ. ಇಷ್ಟಿದ್ದರೂ ಬ್ಲೇಡು ಮೊಂಡಾಗುವುದೇಕೆ? ಇದು ಪ್ರಶ್ನೆ. ಬ್ಲೇಡು ಬಳಕೆಯಿಂದಾಗಿ ಮೊನಚು ಕಳೆದುಕೊಳ್ಳುತ್ತದೆಯೋ ಅಥವಾ ಕೂದಲು ಅದನ್ನು ಕೊಂಕಿಸುತ್ತದೆಯೇ ಎನ್ನುವುದನ್ನು ತೀರ್ಮಾನಿಸಲು ಟಾಸನ್ ಮತ್ತು ತಂಡ ಹಲವು ಪ್ರಯೋಗಗಳನ್ನು ನಡೆಸಿತು. ಮೊದಲಿಗೆ ಹಲವು ಬ್ಲೇಡುಗಳ ಮೊನಚು ತುದಿಯನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಪರಿಶೀಲಿಸಿತು. ನೋಡಲು ಅಥವಾ ಮುಟ್ಟಲು ಬಲು ಚೂಪಾಗಿರುವಂತಹ ತುದಿಗಳಲ್ಲಿ ಕೂಡ ಅಲ್ಲಲ್ಲಿ ಅತಿ ಸೂಕ್ಷ್ಮವಾದ ಸೀಳುಗಳಿವೆ ಎಂದು ತಿಳಿಯಿತು. ಕೂದಲನ್ನು ಕತ್ತರಿಸಿದ ನಂತರ ಈ ಸೀಳುಗಳು ಹೆಚ್ಚಾಗುತ್ತವೆಯೋ ಎಂದು ಕೂದಲನ್ನು ಕತ್ತರಿಸಿದ ನಂತರ ಮತ್ತೆ ಪರಿಶೀಲಿಸಿದರು. ನಿರೀಕ್ಷೆಯಂತೆ ಸೀಳುಗಳ ಸಂಖ್ಯೆ ಹೆಚ್ಚಾಗಿತ್ತು. ಅನಂತರ ಈ ಸೀಳುಗಳು ಹೇಗೆ ಉಂಟಾಗುತ್ತವೆ ಎಂದು ಗಮನಿಸಲು 4-5 ಕೂದಲುಗಳನ್ನು ಬ್ಲೇಡಿನಿಂದ ಕತ್ತರಿಸಿ ಅವು ಕತ್ತರಿಸುವಾಗಲೇ ಅತಿ ಸೂಕ್ಷ್ಮವಾದ ವಿಡಿಯೋ ಚಿತ್ರಗಳನ್ನು ತೆಗೆದರು. ಕೂದಲು ಬ್ಲೇಡನ್ನು ತಾಕುವ ಕಡೆಯಲ್ಲಿ ಏನಾಗುತ್ತಿವೆ ಎಂದು ಚಿತ್ರಿಸಿದರು. ಬ್ಲೇಡಿನ ಚಲನೆ, ಅದರ ಮೇಲಿನ ಒತ್ತಡ ಇವೆಲ್ಲವನ್ನು ಗಣಿಸಿದರು. ಹಲವಾರು ಕೂದಲುಗಳನ್ನು ಒಟ್ಟಿಗೆ ಅವು ಬೇರೆ ಬೇರೆ ಕೋನಗಳಲ್ಲಿ ಇರುವಂತೆ ಇಟ್ಟು ಕತ್ತರಿಸಿ ನೋಡಿದರು. ಇವೆಲ್ಲದರ ಫಲಿತಾಂಶ ಒಂದೇ ಒಂದು ಕೂದಲನ್ನು ಕತ್ತರಿಸಿದಾಗಲೂ ಬ್ಲೇಡಿನ ಮೊನಚು ತುದಿಯಲ್ಲಿ 2 ಕಚ್ಚುಗಳು ಬೀಳುತ್ತವೆ. ಈ ಕಚ್ಚುಗಳು ಮುಂದೆ ಬಲು ಸೂಕ್ಷ್ಮವಾದ ಸೀಳುಗಳಾಗುತ್ತವೆ.
ಇವು ಹೀಗೆ ಇಂತಲ್ಲೇ ಇಷ್ಟು ಚಿಕ್ಕದೋ ದೊಡ್ಡದಾಗಿಯೋ ಆಗುತ್ತವೆ ಎಂದು ಊಹಿಸುವುದು ಕಷ್ಟ. ಏಕೆಂದರೆ ಕೂದಲಿನ ರಚನೆಯು ಏಕತೆರನಾಗಿರುವುದಿಲ್ಲ. ಬ್ಲೇಡಿನಲ್ಲಿ ಉಕ್ಕಿನ ಮಧ್ಯೆ ಕಾರ್ಬನ್ನಿನ ಕಣಗಳು ಹರಡಿಕೊಂಡಿರುವ ರೀತಿಯೂ ಏಕತೆರನಾಗಿರುವುದಿಲ್ಲ. ಹೀಗಾಗಿ ಇವನ್ನು ನಿರ್ಧರಿಸುವುದು ಕಷ್ಟ. ಕೂದಲನ್ನು ಬ್ಲೇಡು ಯಾವ ಕೋನದಲ್ಲಿ ಬಡಿಯುತ್ತದೆ ಎನ್ನುವುದು ಅದರಲ್ಲಿ ಆಗುವ ಕಚ್ಚು ಮತ್ತು ಸೀಳಿನ ಆಳವನ್ನು ನಿರ್ಧರಿಸುತ್ತವೆ. ಕತ್ತರಿಸುವಾಗ ಬ್ಲೇಡಿನ ಮೊನಚು ತುದಿ ಮೊದಲು ಗಟ್ಟಿಯಾದ ಭಾಗವನ್ನು ತಾಕುತ್ತದೆಯೋ ಮೃದುವಾದ ಭಾಗವನ್ನು ತಾಕುತ್ತದೆಯೋ ಎನ್ನುವುದು ಮುಖ್ಯವಾಗುತ್ತದೆಯಂತೆ. ಅಂದರೆ ಅರ್ಥ ಇಷ್ಟೇ, ಕೂದಲು ಬ್ಲೇಡನ್ನು ಕೊಂಕಿಸುವುದಕ್ಕೆ ಹಲವು ಕಾರಣಗಳಿವೆ. ಇವುಗಳು ಯಾವಾಗಲೂ ಒಂದೇ ತೆರನಾಗಿರುವುದಿಲ್ಲ. ಹೀಗಾಗಿ ಇವನ್ನೆಲ್ಲ ಸರಿ ಹೊಂದಿಸಿ ಕೊಂಕದ ಮೊಂಡಾಗದ ಬ್ಲೇಡನ್ನು ತಯಾರಿಸುವುದು ತುಸು ಕಷ್ಟ. ಒಂದಂತೂ ನಿಜ, ಬ್ಲೇಡು ತಂತಾನೇ ಮೊಂಡಾಗುವುದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಕೂದಲಿನ ರಚನೆ, ಹಾಗೂ ಅದು ಬಾಗಿದೆಯೋ, ನೆಟ್ಟಗಿದೆಯೋ, ದಪ್ಪನಾಗಿದೆಯೋ, ತೆಳ್ಳನಾಗಿದೆಯೋ ಎನ್ನುವುದು ಎನ್ನುತ್ತಾರೆ ಟಾಸನ್. ಇದು ಇಂದಿನ ಸುದ್ದಿ ಸಂಶೋಧನೆ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಶರತ್ ಬಿಜೂರು. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.